ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಿಂದ ಖಾನಾಪುರ ಕ್ಷೇತ್ರದ ದರ್ಶನವಾಗಿದೆ. ಮೂಲ ಸೌಕರ್ಯವಿಲ್ಲದೆ ಖಾನಾಪುರದಲ್ಲಿ ನರಕ ಯಾತನೆಯನ್ನ ಅನುಭವಿಸುವಂತಹ ದೃಶ್ಯಗಳು ದುರ್ಗಮ ರಸ್ತೆಯಲ್ಲಿಯೇ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಕಾಲ್ನಡಿಗೆ ಸಮರ್ಪಕ ರಸ್ತೆ ಇಲ್ಲದೆ ಕಾಡಂಚಿನ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಲ್ಲು ಮುಳ್ಳುಗಳು ತುಂಬಿದ ಹಾದಿಯಲ್ಲೇ ಜನರು ನಿತ್ಯ ಓಡಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ. 10ರಿಂದ ಬರೋಬ್ಬರಿ 15 ಕಿಲೋಮೀಟರ್ ದಟ್ಟಡವಿಯಲ್ಲೇ ಆಸ್ಪತ್ರೆಗೆ ದಿನಸಿಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಕಾಡಂಚಿನ ಜನರು. ಆರೋಗ್ಯ ಆಗಿರ್ಬೋದು, ವನ್ಯಜೀವಿ ಏನಾದ್ರೂ ದಾಳಿ ಆಡಿದ್ರೆ ಯಮನ ಪಾದ ಗ್ಯಾರಂಟಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಅಲ್ಲಿ ಗಡಿ ತಾಲೂಕಿನ ದರ್ಶನ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಜನರು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 16ನೇ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಬೆಳಗಾವಿಯ ಸುವರ್ಣಸೌಧ ಇದೆಯಲ್ಲ, ಬೆಳಗಾವಿ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಅಂತಿಮ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು, ಮೂಲಭೂತ ಸೌಕರ್ಯ, ಶಿಕ್ಷಣ, ಆತ ಕಂಫರ್ಟೇಬಲ್ ಆಗಿ ಆತ ನೆಮ್ಮದಿಯಿಂದ ಬದುಕೋದಕ್ಕೆ ಜೀವನವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಆತ ರೈತ ಆಗಿರಲಿ, ಆತ ಉದ್ಯಮಿ ಆಗಿರಲಿ, ಆತ ಬಡವ ಆಗಿರಲಿ, ಆತ ಏನೇ ಆಗಿರಲಿ, ಅವರಿಗೆ ಉತ್ತಮವಾದ ಜೀವನವನ್ನು ಕಲ್ಪಿಸೋದು ಈ ಸರ್ಕಾರದ ಜವಾಬ್ದಾರಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ನಾವೀಗ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಡಂಚಿನ ಒಂದು ಹಳ್ಳಿಯಲ್ಲಿ. ನೋಡಿ, ಆಮಗಾವ್ ಅಂಥೇಳಿ ಈ ಹಳ್ಳಿ ಹೆಸರು. ಇಲ್ಲಿನ ಕಾಡಂಚಿನ ಜನರ ದುಸ್ಥಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ಆ ಮೂಲಕ ಈ ಭಾಗದಲ್ಲಿ ಖಾನಾಪುರ ತಾಲೂಕಿನ ಸುಮಾರು 20 ಹಳ್ಳಿಗಳ ನರಕ ಸದೃಶ ಜೀವನವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ರಸ್ತೆಯಿಂದ ಹಿಡಿದು ಆಸ್ಪತ್ರೆ, ಶಾಲೆ, ನೀರು, ಶೌಚಾಲಯ ಸೇರಿದಂತೆ ಇಲ್ಲಿನ ಜನರ ಬದುಕು ಹೇಗಿದೆ ಅನ್ನೋದರ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟು ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡುತ್ತೆ. ಆ ಮೂಲಕ ಇಲ್ಲಿನ ಜನರೂ ಕೂಡ ಮನುಷ್ಯರೇ. ಇಲ್ಲಿ ಬದುಕ್ತಾ ಇರೋರು ಕೂಡ ಕಾಡಂಚಿನ ಭಾಗದ ಜನ. ಅವ್ರು ಯಾರೋ ಅಸ್ಪೃಶ್ಯರಲ್ಲ. ಈ ನಮ್ಮ ಸ್ವತಂತ್ರ ಭಾರತದ 78 ವರ್ಷ ಆಗಿದೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ, ಇನ್ನೂ ಕೂಡ ಮೂಲ ಸೌಲಭ್ಯ ಇಲ್ಲದೆ ಜನ ನರಳಾಡ್ತಾ ಇದ್ದಾರೆ. ಅದರಿಂದಾಗಿ ಜೀವ ಕಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಎಂಥ ನಾಚಿಕೆಗೇಡಿನ ವಿಚಾರ ಆಗಬೇಕಿದು. ಇದೆಲ್ಲದರ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುತ್ತೆ. ಬನ್ನಿ ನನ್ನ ಜೊತೆಯಲ್ಲಿ. ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಿಂದ ಖಾನಾಪುರ ಕ್ಷೇತ್ರದ ದರ್ಶನವಾಗಿದೆ. ಮೂಲ ಸೌಕರ್ಯವಿಲ್ಲದೆ ಖಾನಾಪುರದಲ್ಲಿ ನರಕ ಯಾತನೆಯನ್ನ ಅನುಭವಿಸುವಂತಹ ದೃಶ್ಯಗಳು ದುರ್ಗಮ ರಸ್ತೆಯಲ್ಲಿಯೇ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಕಾಲ್ನಡಿಗೆ ಸಮರ್ಪಕ ರಸ್ತೆ ಇಲ್ಲದೆ ಕಾಡಂಚಿನ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಲ್ಲು ಮುಳ್ಳುಗಳು ತುಂಬಿದ ಹಾದಿಯಲ್ಲೇ ಜನರು ನಿತ್ಯ ಓಡಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ. 10ರಿಂದ ಬರೋಬ್ಬರಿ 15 ಕಿಲೋಮೀಟರ್ ದಟ್ಟಡವಿಯಲ್ಲೇ ಆಸ್ಪತ್ರೆಗೆ ದಿನಸಿಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಕಾಡಂಚಿನ ಜನರು. ಆರೋಗ್ಯ ಆಗಿರ್ಬೋದು, ವನ್ಯಜೀವಿ ಏನಾದ್ರೂ ದಾಳಿ ಆಡಿದ್ರೆ ಯಮನ ಪಾದ ಗ್ಯಾರಂಟಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಅಲ್ಲಿ ಗಡಿ ತಾಲೂಕಿನ ದರ್ಶನ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಜನರು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 16ನೇ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಬೆಳಗಾವಿಯ ಸುವರ್ಣಸೌಧ ಇದೆಯಲ್ಲ, ಬೆಳಗಾವಿ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಅಂತಿಮ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು, ಮೂಲಭೂತ ಸೌಕರ್ಯ, ಶಿಕ್ಷಣ, ಆತ ಕಂಫರ್ಟೇಬಲ್ ಆಗಿ ಆತ ನೆಮ್ಮದಿಯಿಂದ ಬದುಕೋದಕ್ಕೆ ಜೀವನವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಆತ ರೈತ ಆಗಿರಲಿ, ಆತ ಉದ್ಯಮಿ ಆಗಿರಲಿ, ಆತ ಬಡವ ಆಗಿರಲಿ, ಆತ ಏನೇ ಆಗಿರಲಿ, ಅವರಿಗೆ ಉತ್ತಮವಾದ ಜೀವನವನ್ನು ಕಲ್ಪಿಸೋದು ಈ ಸರ್ಕಾರದ ಜವಾಬ್ದಾರಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ನಾವೀಗ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಡಂಚಿನ ಒಂದು ಹಳ್ಳಿಯಲ್ಲಿ. ನೋಡಿ,
ಆಮಗಾವ್ ಅಂಥೇಳಿ ಈ ಹಳ್ಳಿ ಹೆಸರು. ಇಲ್ಲಿನ ಕಾಡಂಚಿನ ಜನರ ದುಸ್ಥಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ಆ ಮೂಲಕ ಈ ಭಾಗದಲ್ಲಿ ಸುಮಾರು ಖಾನಾಪುರ ತಾಲೂಕಿನ ಸುಮಾರು 20 ಹಳ್ಳಿಗಳ ನರಕ ಸದೃಶ ಜೀವನವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ರಸ್ತೆಯಿಂದ ಹಿಡಿದು ಆಸ್ಪತ್ರೆ, ಶಾಲೆ, ನೀರು, ಶೌಚಾಲಯ ಸೇರಿದಂತೆ ಇಲ್ಲಿನ ಜನರ ಬದುಕು ಹೇಗಿದೆ ಅನ್ನೋದರ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟು ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡುತ್ತೆ. ಆ ಮೂಲಕ ಇಲ್ಲಿನ ಜನರೂ ಕೂಡ ಮನುಷ್ಯರೇ. ಇಲ್ಲಿ ಬದುಕ್ತಾ ಇರೋರು ಕೂಡ ಕಾಡಂಚಿನ ಭಾಗದ ಜನ. ಅವ್ರು ಯಾರೋ ಅಸ್ಪೃಶ್ಯರಲ್ಲ. ಈ ನಮ್ಮ ಸ್ವತಂತ್ರ ಭಾರತದ 78 ವರ್ಷ ಆಗಿದೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ, ಇನ್ನೂ ಕೂಡ ಮೂಲ ಸೌಲಭ್ಯ ಇಲ್ಲದೆ ಜನ ನರಳಾಡ್ತಾ ಇದ್ದಾರೆ. ಅದರಿಂದಾಗಿ ಜೀವ ಕಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಎಂಥ ನಾಚಿಕೆಗೇಡಿನ ವಿಚಾರ ಆಗಬೇಕಿದು. ಇದೆಲ್ಲದರ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುತ್ತೆ. ಬನ್ನಿ ನನ್ನ ಜೊತೆಯಲ್ಲಿ. ಗಡಿ ತಾಲೂಕಿನ ದರ್ಶನ ಮಾಡಿಸಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಿಂದ ಖಾನಾಪುರ ಕ್ಷೇತ್ರದ ದರ್ಶನವಾಗಿದೆ. ಮೂಲ ಸೌಕರ್ಯವಿಲ್ಲದೆ ಖಾನಾಪುರದಲ್ಲಿ ನರಕ ಯಾತನೆಯನ್ನ ಅನುಭವಿಸುವಂತಹ ದೃಶ್ಯಗಳು ದುರ್ಗಮ ರಸ್ತೆಯಲ್ಲಿಯೇ ನಿತ್ಯ ನರಕ ದರ್ಶನವಾಗ್ತಾ ಇದೆ. ಕಾಲ್ನಡಿಗೆ ಸಮರ್ಪಕ ರಸ್ತೆ ಇಲ್ಲದೆ ಕಾಡಂಚಿನ ಜನರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ಕಲ್ಲು ಮುಳ್ಳುಗಳು ತುಂಬಿದ ಹಾದಿಯಲ್ಲೇ ಜನರು ನಿತ್ಯ ಓಡಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಇದೆ. 10ರಿಂದ ಬರೋಬ್ಬರಿ 15 ಕಿಲೋಮೀಟರ್ ದಟ್ಟಡವಿಯಲ್ಲೇ ಆಸ್ಪತ್ರೆಗೆ ದಿನಸಿಗಾಗಿ ಪರದಾಟವನ್ನ ನಡೆಸ್ತಾ ಇದ್ದಾರೆ ಕಾಡಂಚಿನ ಜನರು. ಆರೋಗ್ಯ ಆಗಿರ್ಬೋದು, ವನ್ಯಜೀವಿ ಏನಾದರೂ ದಾಳಿ ಆಡಿದ್ರೆ ಯಮನ ಪಾದ ಗ್ಯಾರಂಟಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಿಪಬ್ಲಿಕ್ ಅಲ್ಲಿ ಗಡಿ ತಾಲೂಕಿನ ದರ್ಶನ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಜನರು ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಳಗಾವಿಯಲ್ಲಿ 16ನೇ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ. ಇದರ ನಡುವೆ ಬೆಳಗಾವಿಯ ಸುವರ್ಣಸೌಧ ಇದೆಯಲ್ಲ, ಬೆಳಗಾವಿ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಅಂತಿಮ ವ್ಯಕ್ತಿಗೂ ಕೂಡ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸರ್ಕಾರದ ಸೌಲಭ್ಯಗಳು, ಮೂಲಭೂತ ಸೌಕರ್ಯ, ಶಿಕ್ಷಣ, ಆತ ಕಂಫರ್ಟೇಬಲ್ ಆಗಿ ಆತ ನೆಮ್ಮದಿಯಿಂದ ಬದುಕೋದಕ್ಕೆ ಜೀವನವನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಆತ ರೈತ ಆಗಿರಲಿ, ಆತ ಉದ್ಯಮಿ ಆಗಿರಲಿ, ಆತ ಬಡವ ಆಗಿರಲಿ, ಆತ ಏನೇ ಆಗಿರಲಿ, ಅವರಿಗೆ ಉತ್ತಮವಾದ ಜೀವನವನ್ನು ಕಲ್ಪಿಸೋದು ಈ ಸರ್ಕಾರದ ಜವಾಬ್ದಾರಿ. ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ನಾವೀಗ ಇರೋದು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಾಡಂಚಿನ ಒಂದು ಹಳ್ಳಿಯಲ್ಲಿ. ನೋಡಿ, ಆಮಗಾವ್ ಅಂಥೇಳಿ ಈ ಹಳ್ಳಿ ಹೆಸರು. ಇಲ್ಲಿನ ಕಾಡಂಚಿನ ಜನರ ದುಸ್ಥಿತಿಯನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ಆ ಮೂಲಕ ಈ ಭಾಗದಲ್ಲಿ ಸುಮಾರು ಖಾನಾಪುರ ತಾಲೂಕಿನ ಸುಮಾರು 20 ಹಳ್ಳಿಗಳ ನರಕ ಸದೃಶ ಜೀವನವನ್ನು ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ರಸ್ತೆಯಿಂದ ಹಿಡಿದು ಆಸ್ಪತ್ರೆ, ಶಾಲೆ, ನೀರು, ಶೌಚಾಲಯ ಸೇರಿದಂತೆ ಇಲ್ಲಿನ ಜನರ ಬದುಕು ಹೇಗಿದೆ ಅನ್ನೋದರ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಟ್ಟು ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡುತ್ತೆ. ಆ ಮೂಲಕ ಇಲ್ಲಿನ ಜನರೂ ಕೂಡ ಮನುಷ್ಯರೇ. ಇಲ್ಲಿ ಬದುಕ್ತಾ ಇರೋರು ಕೂಡ ಕಾಡಂಚಿನ ಭಾಗದ ಜನ. ಅವ್ರು ಯಾರೋ ಅಸ್ಪೃಶ್ಯರಲ್ಲ. ಈ ನಮ್ಮ ಸ್ವತಂತ್ರ ಭಾರತದ 78 ವರ್ಷ ಆಗಿದೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ, ಇನ್ನೂ ಕೂಡ ಮೂಲ ಸೌಲಭ್ಯ ಇಲ್ಲದೆ ಜನ ನರಳಾಡ್ತಾ ಇದ್ದಾರೆ. ಅದರಿಂದಾಗಿ ಜೀವ ಕಳ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ಎಂಥ ನಾಚಿಕೆಗೇಡಿನ ವಿಚಾರ ಆಗಬೇಕಿದು. ಇದೆಲ್ಲದರ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುತ್ತೆ. ಬನ್ನಿ ನನ್ನ ಜೊತೆಯಲ್ಲಿ.